ದಲಿತ ಯುವಕನ ಮೇಲೆ ಬಿಜೆಪಿ ಮುಖಂಡನ ಅಟ್ಟಹಾಸ. ಕಾರು ಡಿಕ್ಕಿ ಹೊಡೆದಿದ್ದನ್ನು ಪ್ರಶ್ನಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಹಲ್ಲೆ. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಇಂತಹ ಅಮಾನವೀಯ ಘಟನೆ ನಡೆದಿದ್ದು, ಬಿಜೆಪಿ ಮುಖಂಡ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಪ್ರಸನ್ನಕುಮಾರ್ ದಲಿತ ಯುವಕನಾದ ಅಭಿಷೇಕ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಅನಾರೋಗ್ಯ ಪೀಡಿತ ತಾತನನ್ನು ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗುವಾಗ ಯುವಕ ಆಂಬ್ಯುಲೆನ್ಸ್ ಅನ್ನು ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸುತ್ತಿದ್ದ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಪ್ರಸನ್ನಕುಮಾರ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಅದನ್ನು ಪ್ರಶ್ನಿಸಿದ ಯುವಕನ ಮೇಲೆ ಬಿಜೆಪಿ ಮುಖಂಡ ಹಾಗೂ ಸಹಚರರು ಕಾಲು ಹಿಡಿದುಕೊಂಡು ಬೇಡಿಕೊಂಡರೂ ಬಿಡದೆ ಅಭಿಷೇಕ್ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧ ಮಾಜಿ ನಗರಸಭಾ ಸದಸ್ಯ ಪ್ರಸನ್ನಕುಮಾರ್ ವಿರುದ್ಧ ತಿಪಟೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, 5 ದಿನ ಕಳೆದರೂ ಆರೋಪಿಯನ್ನು ಪೊಲೀಸರು ಬಂಧಿಸಿಲ್ಲ ಎಂದು ಆರೋಪಗಳು ಕೇಳಿಬಂದಿವೆ. ಅಭಿಷೇಕ್ ಅಂತ ಬಳ್ಳೆಕಟ್ಟೆ, ತಿಪಟೂರು ತಾಲೂಕು ಬಳ್ಳೆಕಟ್ಟೆ. ನಿನ್ನೆ ಸಂಜೆ ನಮ್ಮ ತಾತನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ, ಜನರಲ್ ಹಾಸ್ಪಿಟ್ಲಿಗೆ. ಹುಷಾರಿರಲಿಲ್ಲ. ಇಲ್ಲಿ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಕುಮಾರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ, ಆ್ಯಂಬುಲೆನ್ಸ್ ಮಾಡ್ಕೊಂಡು. ಇಲ್ಲಿ ಕೊಯೋಟ್ಲೆ ಸರ್ಕಲ್ ಸಿಗ್ನಲಲ್ಲಿ ನಿಂತಿದ್ವಿ. MG ಕಾರಲ್ಲಿ ಪ್ರಸನ್ನ ಅನ್ನೋರು ಬಂದು ಟಚ್ ಮಾಡಾದ್ಮೇಲೆ ನಾವು ಮುಂದಕ್ಕೆ ಪಾಸ್ ಆದ್ವಿ. ಇದು ಕುಮಾರ್ ಹಾಸ್ಪಿಟ್ಲ್ ಹತ್ರ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ವಿ ಈ ಕಡೆ ಮುಂದಕ್ಕೆ. ಅವ್ರು ಬಂದು ಕಾರಲ್ಲಿ ಬಂದು ಇಳಿದು ಕಳ್ಪಟ್ಟೆ ಹಿಡ್ಕೊಂಡು ಹೊಡೆದು ಕೆನ್ನೆಗೆಲ್ಲ ಹೊಡೆದು, ನೀನು ಇನ್ನೊಂದ್ಸತಿ ಸಿಕ್ಕಿದ್ರೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಕೊಲೆ ಬೆದರಿಕೆ ಎಲ್ಲ. ಲಾಸ್ಟಿಗೆ ಅಲ್ಲಿರೋ ಜನಗಳೆಲ್ಲ ಒಂದು ಸ್ವಲ್ಪ ಬಿಡಿಸಿ ಕಳಿಸೋದು. ಏನಕ್ಕೆ ಹೋಗಿದ್ರಿ ಅಲ್ಲಿ ನೀವು? ನಿಮ್ಮ ತಾತಂಗೆ ಹುಷಾರಿರಲಿಲ್ಲ? ತಾತಂಗೆ ಹುಷಾರಿರಲಿಲ್ಲ. ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗಿದ್ರಿ? ಅಂತ ಹೋಗಿದ್ವಿ. ನಮ್ಮ ತಾತನ ಒಳಗೆ ಕರ್ಕೊಂಡು ಹೋಗೋಕ್ಕೂ ಬಿಡ್ತಿಲ್ಲ, ಹಂಗೆ ಹೊಡಿತಾವ್ರು. ಸರಿ, ಕಂಪ್ಲೇಂಟ್ ಮಾಡಿದ್ದೀರಾ ಇದ್ರ ಬಗ್ಗೆ? ಕಂಪ್ಲೇಂಟ್ ಮಾಡಿ. ನಿನ್ನೆನೇ ಮಾಡಿದ್ರಾ? ನಿನ್ನೆ ಬಂದು ತಗೊಂಡು ಹೋಗಿದ್ರಿ. ಇಲ್ಲಿ ಬಂದು ಈಗ ಹೋಗಿ ಇದನ್ನು ಮಾಡಿ ಕಂಪ್ಲೇಂಟ್ ಮಾಡಿ. ಯಾರ್ಯಾರಿದ್ರಿ ನೀವು ನಿನ್ನೆ? ನಾನು ನಮ್ಮ ಅಣ್ಣ ಹಿಂದೆ ಬರ್ತಿದ್ರು, ಇವ್ರು ಹಿಂದೆಗಡೆ ಬರ್ತಿದ್ರು. ಇವ್ರು ಏನಾಗ್ಬೇಕು ನಿಮಗೆ? ಮಗ ಆಗಬೇಕು, ನನ್ನ ತಮ್ಮನ ಮಗ. ಅವ್ರ ಅಪ್ಪ ಅಮ್ಮ ಇಲ್ಲ, ತೀರೋಗ್ಯವ್ರು, ಇಬ್ಬರು ತೀರೋಗ್ಯವ್ರು. ಅಪ್ಪ ಅಮ್ಮ ಇಲ್ಲ? ನೀವೇ ಸಾಕೋತಾ ಇದ್ದೀರಾ? 3 ವರ್ಷ ಮುಗಿದಿಂದ ನಾವೇ ಸಾಕಿದ್ದರು. ನನ್ನ ಎದುರಿಗೆ ಹೊಡೆದು ಬಿಟ್ಟವಯ್ಯ. ನಾವು ಒಂದು ಏಟ್ ಹಾಕ್ಕೊಂಡು ಸಾಕಿದ್ದೆ ನಾನು. 3 ದಿವಸದಿಂದ ಊಟನೇ ಮಾಡಿಲ್ಲ, ಅಷ್ಟು ಕಷ್ಟ ಆಗ್ತಾ ಇತ್ತು. ಈ ಪರಿಸ್ಥಿತಿ ನಾನು ನೋಡಿರಲಿಲ್ಲ ಯಾವತ್ತೂ. ಹೇಳೋರು ಕೇಳೋರು ಯಾರು ಇಲ್ಲ. ಆ ಥರ ಹೊಡೆದು ಬಿಟ್ಟವಯ್ಯ. ಅಲ್ಲಿ ರಾಕೇಶ್ ಹೆಂಗಟ್ಕೊಂಡು ಅಲ್ಲಿ ರೌಡಿ ಜಂಪ್. ನನ್ನ ಮಾತಿಂದ್ರೆ ಸುಳ್ಳಾದ್ರು CC ಕ್ಯಾಮ್ರಾದಲ್ಲಿ ನಾನು ಹೇಳಿ ಅದೇ ಕರೆಕ್ಟಾಗೈತೆ ನೋಡಿತ್ತು. ಆ ಥರ ಟಾರ್ಚರ್ ಕೊಟ್ಬಿಟ್ಟು ಓಡ್ಸಾಡ್ಕೊಂಡು ಹೋಯ್ತಾನಲ್ಲ. ನಮ್ಮ ಅಪ್ಪನ ಹೆಣನೇ ನೋಡೋದು, ನಾವು ಇವ್ರನ್ನೇ ನೋಡೋದು. ಈಗ ನಿಮ್ಮ ತಂದೆಯವರು ಹೇಗಿದ್ದಾರೆ? ಸ್ವಲ್ಪ ಪರವಾಗಿಲ್ಲ. ಅವ್ರಿಗೆ ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋದ್ರಿ? ಅಲ್ಲಿಗೆ. ಆಗಲ್ಲ ಅಂದ್ರು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಟ್ಟು ಬುರ್ಸ್ಕೊಂಡ್ಬಿಟ್ಟಿತ್ತು ಜೋರಾಗಿ. ಹೋಗೇ ಬಿಡ್ತು ನಂಗಾಯ್ತು. ಏನು ಗಲಾಟೆ ಏನಕ್ಕಾಗಿದ್ದು? ಗಲಾಟೆ ಇವರು ಏನೋ ಅವ್ರು ಹಿಂದಿಂದ ಬಂದು ಕಾರಲ್ಲಿ ಬಿಡ್ಸಿರಂತೆ. ಇವರು ಅವರು ಜಗಳಾಡ್ಯವ್ರು. ಇಲ್ಲೇ ಫೈಟ್ ತಕ್ಕಲ್ಲಿ ಏನೋ ಮಾತಾಡ್ಯವ್ರಿ. ಅಲ್ಲಿಂದ ಓಡಿಸ್ಕೊಂಬಂದು ಅಲ್ಲಿ ಆಸ್ಪತ್ರೆ ಅಥವಾ ಹೊಡೆದು ಬಿಟ್ರು ಜೋರಾಗಿ. ಕೊಳಪಟ್ಟಿ ಹಿಡ್ಕೊಂಡು ಕೈ ನುಳ್ಚಿ ಹಿಂಗೆ ಮಾಡಿ ಕಾಲಿಗೂ ಏಟಾಯ್ತು. ಬ್ಯಾಂಡೇಜ್ ಹಾಕ್ಸಿದ್ದೀವಿ. ಈ ಥರ ಮಾಡಿ ರೌಡಿ ಜಂಪ್ ಮಾಡಿಬಿಟ್ಟು ಅವರಿಗೆ ಇಲ್ಲಿಗೆ ಏಟಾಯ್ತು. ಹುಟ್ಟಿಸ್ಕೊಂಡಲ್ಲ ಇಲ್ಲಿಗೆ ಏಟಾಯ್ತು. ಇಲ್ಲೆಲ್ಲ ಕಿತ್ಕೊಂಡ್ಬಿಟ್ಟು ಅವ್ರು ಇಲ್ಲೆಲ್ಲ ಏಟಾಗ್ಬಿಟ್ಟೈತಿ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿದ್ದೀವಿ. ಏನು ಹೇಳಿದರು ಅವರು? ಇವತ್ತು DSP ಬರ್ತಾರೆ, ಮಾತಾಡ್ತೀವಿ, FIR ಹಾಕ್ತೀವಿ ಅಂತ ಹೇಳಿದ್ದಾರೆ.